ಗಾಳಿಗೆ ಧರೆಗುರುಳಿದ ಸಿಲ್ವರ್ ಮರ, ವಿದ್ಯುತ್ ಕಂಬಗಳು ಮುರಿದು ಅಪಾರ ಹಾನಿ. ಗೌರಿಬಿದನೂರು ನಗರದ ಹೃದಯ ಭಾಗವಾದ ಗಾಂಧಿ ವೃತ್ತದ ಬಳಿ ಇಂದು ಮಧ್ಯಾಹ್ನ ಸಂಭವಿಸಿದ ಭೀಕರ ಘಟನೆಯಲ್ಲಿ ಭಾರೀ ಆಸ್ತಿ-ಪಾಸ್ತಿ ನಷ್ಟ ಸಂಭವಿಸಿದೆ. ಮಧ್ಯಾಹ್ನ ವೇಳೆಗೆ ಬೀಸಿದ ಭಾರೀ ಬಿರುಗಾಳಿಯ ಆರ್ಭಟಕ್ಕೆ ತಾಲೂಕು ಪಂಚಾಯಿತಿ ಕಾಂಪೌಂಡ್ ಒಳಗಿದ್ದ ಬೃಹತ್ ಸಿಲ್ವರ್ ಮರವು ದಿಢೀರನೆ ಉರುಳಿ ಬಿದ್ದಿದೆ. ಘಟನೆಯ ವಿವರ: ಸ್ಥಳ: ಗಾಂಧಿ ವೃತ್ತದ ಬಳಿ ಇರುವ ತಾಲೂಕು ಪಂಚಾಯಿತಿ ಕಾಂಪೌಂಡ್. ಸಮಯ: ಮಧ್ಯಾಹ್ನ 3 ಗಂಟೆ. ಅನಾಹುತ: ಗಾಳಿಯ ವೇಗಕ್ಕೆ ಸಿಲ್ವರ್ ಮರವು ನೇರವಾಗಿ ತಾಲೂಕು ಪಂಚಾಯಿತಿ ಕಾಂಪೌಂಡ್ ಗೋಡೆ ಹಾಗೂ ವಿದ್ಯುತ್ ಕಂಬದ ಮೇಲೆ ಬಿದ್ದಿದೆ. ಇದರ ತೀವ್ರತೆಗೆ ವಿದ್ಯುತ್ ಕಂಬವು ಸಂಪೂರ್ಣವಾಗಿ ಮುರಿದು ಬಿದ್ದಿದ್ದು, ಕಂಬದಲ್ಲಿದ್ದ ವಿದ್ಯುತ್ ಬಲ್ಬ್ಗಳು ಪುಡಿಪುಡಿಯಾಗಿವೆ. ಸ್ಥಳದಲ್ಲಿ ಆತಂಕದ ವಾತಾವರಣ. ಮರ ಮತ್ತು ಕಂಬ ಉರುಳಿ ಬಿದ್ದ ಪರಿಣಾಮವಾಗಿ ಇಡೀ ಭಾಗದ ವಿದ್ಯುತ್ ಕೇಬಲ್ಗಳು ಮತ್ತು ವೈರುಗಳು ಕಿತ್ತುಕೊಂಡು ರಸ್ತೆ ಮೇಲೆ ನೆಲಕಚ್ಚಿವೆ. ಇದರಿಂದಾಗಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಹಣಕಾಸು ಹಾಗೂ ಸಾರ್ವಜನಿಕ ಆಸ್ತಿ ಅನಾಹುತ ಸಂಭವಿಸಿದೆ. ಅದೃಷ್ಟವಶಾತ್ ಪ್ರಾಣಾಪಾಯವಿಲ್ಲ. ಘಟನೆ ನಡೆದ ಸಂದರ್ಭದಲ್ಲಿ ಸುತ್ತಮುತ್ತ ಸಾರ್ವಜನಿಕರ ಸಂಚಾರ ವಿರಳವಾಗಿದ್ದರಿಂದ ಯಾವುದೇ ರೀತಿಯ ಪ್ರಾಣಾಪಾಯ ಸಂಭವಿಸಿಲ್ಲ ಎಂದು ತಿಳಿದು ಬಂದಿದ್ದು, ಸಾರ್ವಜನಿಕರು ನಿಟ್ಟುಸಿರು ಬಿಟ್ಟಿದ್ದಾರೆ. ಘಟನಾ ಸ್ಥಳಕ್ಕೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಧಾವಿಸಬೇಕಾಗಿದ್ದು, ರಸ್ತೆ ಮೇಲಿರುವ ವಿದ್ಯುತ್ ಕೇಬಲ್ ಹಾಗೂ ಮರವನ್ನು ತೆರವುಗೊಳಿಸಿ ಸಾರ್ವಜನಿಕರ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕಿದೆ. ಕ್ಯಾಮರಾಮನ್ ಜೊತೆ RRS ನ್ಯೂಸ್ ಗೌರಿಬಿದನೂರು.